ಬಾಸ್ ದರ್ಶನ್ ಅವರು ಅತ್ಯದ್ಭುತವಾದಂಥ ನಟ, ಅದರಲ್ಲಿ ಡೌಟೇ ಇಲ್ಲ. ಇದೀಗ ಡಿ ಬಾಸ್ ಅವರಿಗೆ BSY ಅಪ್ಪಾಜಿ ಅಂದರೆ BS ಯಡಿಯೂರಪ್ಪನವರು ಕೂಡ ಕಾಲ್ ಮಾಡಿ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ. ಯಾಕೆಂದರೆ ಇತ್ತೀಚೆಗಷ್ಟೇ ಒಂದು ಸುಮಲತಾ ಅವರ ಒಂದು ಸಭಾಂಗಣಕ್ಕೆ ಹೋಗಿರ್ತಾರಲ್ಲ, ಒಂದು ಪ್ರಚಾರ ಟೈಮ್ನಲ್ಲಿ, ಒಂದು ಭಾಷಣದ ಟೈಮ್ನಲ್ಲೂ ಕೂಡ ಡಿ ಬಾಸ್ ದರ್ಶನ್ ಅವರು ಭಾಗಿಯಾಗಿರ್ತಾರೆ, ಪ್ರಚಾರದಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಆಗಲೂ ಕೂಡ ಅಬ್ಸರ್ವ್ ಮಾಡಿರ್ತಾರೆ, ಕೈಗೆ ತುಂಬ ಅಂದರೆ ತುಂಬಾ ನೋವನ್ನು ಅನುಭವಿಸ್ತಾರೆ, ಪೆಟ್ಟಾಗಿರುತ್ತೆ. ಆ ಒಂದು ವಿಚಾರವಾಗಿ ನಂತರ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿದೆ, ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ, ಡಿಸ್ಚಾರ್ಜ್ ಕೂಡ ಆಗುತ್ತೆ. ಹೀಗಾಗಿ ಆರಾಮಾಗಿದ್ದಾರೆ ಈಗ ಡಿ ಬಾಸ್ ಅವರು. ಒಂದು ಯೋಗಕ್ಷೇಮ ವಿಚಾರಿಸೋಕೆ ಇದೀಗ BSY ಅಪ್ಪಾಜಿ BS ಯಡಿಯೂರಪ್ಪ ಅವರು ಕೂಡ ಡಿ ಬಾಸ್ ದರ್ಶನ್ ಅವರಿಗೆ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ, ಯೋಗಕ್ಷೇಮ ವಿಚಾರಿಸಿದ್ದಾರೆ. ದರ್ಶನ್ ಅವರು ಡೆವಿಲ್ ಸಿನಿಮಾ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಪೆಟ್ಟನ್ನು ಮಾಡ್ಕೊಂಡಿರ್ತಾರೆ, ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತ ಡಾಕ್ಟರ್ ಕೂಡ ತಿಳಿಸ್ತಾರೆ. ಅಂದರೆ ಸುಮಲತಾ ಅವರನ್ನು ಭೇಟಿ ಆದ್ರಲ್ಲ ಮಂಡ್ಯದಲ್ಲಿ, ಆ ಒಂದು ದಿವಸವೇ ಆಪರೇಷನ್ ಆಗಬೇಕಾಗಿತ್ತು. ಆದರೆ ಅಲ್ಲಿ ಕಾರ್ಯಕ್ರಮ ಇದ್ದಂಥ ಕಾರಣ, ಮಾತು ಕೊಟ್ಟಿರುವಂಥ ಕಾರಣ ಅದನ್ನೇ ಪೋಸ್ಟ್ಪೋನ್ ಮಾಡ್ತಾರೆ. ನಂತರ ಒಂದು ಮರುದಿನದಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮೈಸೂರಿನ ಒಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಡಿಸ್ತಾರೆ, ಯಶಸ್ವಿ ಆಗುತ್ತೆ. ಸದ್ಯಕ್ಕೆ ಈಗ ಆರಾಮಾಗಿದ್ದಾರೆ ಡಿ ಬಾಸ್ ದರ್ಶನ್ ಅವರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ರೆಸ್ಟ್ ಅವಶ್ಯಕತೆ ಇದೆ, ಸ್ವಲ್ಪ ದಿವಸಗಳ ಕಾಲ ರೆಸ್ಟ್ ಮಾಡಬೇಕು. ಬ್ಯಾಂಡೇಜ್ ಹಾಕಿದ್ದಾರೆ ಕೈಗೆ, ಅದನ್ನು ಚೆನ್ನಾಗಿ ಕರೆಕ್ಟಾಗಿ ನೋಡ್ಕೋಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಟ್ಯಾಬ್ಲೆಟನ್ನು ಕೂಡ ತಗೋಬೇಕಾಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡ್ರೆ ಅವ್ರು ಸ್ವಲ್ಪ ಆರಾಮಾಗಿರ್ತಾರೆ, ಚೇತರಿಸ್ಕೊಳ್ತಾರೆ. ಫೈಟ್ ಸೀಕ್ವೆನ್ಸ್ ಎಲ್ಲವೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ, ಇನ್ನು ಕೈ ನೋವಿರುವಂಥ ಕಾರಣ. ಎಕ್ಸ್ರೇ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಹೀಗಾಗಿ BSY ಅಪ್ಪಾಜಿ ಅವರು ಕೂಡ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಅದ್ಭುತವಾದಂಥ ನೆಂಟು ಇಟ್ಕೊಂಡಿದ್ದಾರೆ ಡಿ ಬಾಸ್ ದರ್ಶನ್. ಎಲ್ಲರೊಟ್ಟಿಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆರೆಯುತ್ತಾರೆ. ರಾಜಕೀಯ ವ್ಯಕ್ತಿಗಳು ಕೂಡ ಡಿ ಬಾಸ್ ದರ್ಶನ್ ಅವರಿಗೆ ಹೆಚ್ಚಿನ ಪರಿಚಯ.